ಸರ್ ನಮಸ್ತೆ. ನಮಸ್ಕಾರ. TM ತುಂಬಾ ಚೆನ್ನಾಗಿ ಬರ್ತಾ ಇದೆ. TM ಕೋರ್ಸು ತುಂಬಾ ದಿವಸದಿಂದ, ಒಂದ್ ವರ್ಷದಿಂದ ಅನ್ಕೋಬಹುದು. ಆರಿಕ್ಯುಲರ್ ಥೆರಪಿ ಬಗ್ಗೆ ವೇಟ್ ಮಾಡ್ತಾ ಇದೀವಿ ಎಲ್ರು. ಆರಿಕ್ಯುಲರ್ ಯಾವಾಗ ಮಾಡ್ತೀರಾ ಏನು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್ ಇವತ್ತು. ಡೆಫಿನೆಟ್ಲಿ. ಸೊ ಆರಿಕ್ಯುಲರ್ ಥೆರಪಿ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಣ ಚಿಕಿತ್ಸೆ ಅಂತ ಕರಿತೇವೆ. ಕರ್ಣ ಅಂದ್ರೆ ಕಿವಿ, ಕಿವಿ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದು. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಕಿವಿ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ಗರ್ಭದಲ್ಲಿ ಮಗು ಇರುತ್ತಲ್ಲ ಆ ಶೇಪ್ ಅಲ್ಲಿ ಇರುತ್ತೆ. ಇದು ತಲೆ ಭಾಗ, ಇದು ಫೇಸು, ಇದು ಹೆಡ್, ಇದು ಸ್ಪೈನಲ್ ಕಾರ್ಡ್. ಈ ಆರಿಕ್ಯುಲರ್ ಥೆರಪಿನಲ್ಲಿ ಮೋರ್ ದನ್ 100 ಪಾಯಿಂಟ್ಸ್ ಇರುತ್ತೆ. ಅಂಡ್ ಬಸವ ಅಕಾಡೆಮಿನಲ್ಲಿ ಲಾಸ್ಟ್ 15 years ಅಲ್ಲಿ ವಿ ಡಿಡ್ ಲಾಟ್ ಆಫ್ ರಿಸರ್ಚ್ ಆನ್ ಆರಿಕ್ಯುಲರ್ ಥೆರಪಿ. ಸೊ ಪ್ರಿಸೈಸ್ ಆಗಿ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ಅದು ಬ್ಯಾಕ್ ಪೇನ್ ಆಗಿರ್ಬೋದು, ಮೆನ್ಸಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಪೈಲ್ಸ್ ಆಗಿರ್ಬೋದು, ಓಕೆ, ಇಲ್ಲ ಡೈಜೆಷನ್ ಪ್ರಾಬ್ಲಮ್. ಅಂಡ್ ಸೋ ಮೆನಿ ಆರಿಕ್ಯುಲರ್ ಪಾಯಿಂಟ್ಸ್ ಡಯಾಬಿಟಿಸ್ ಕಂಟ್ರೋಲ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಯಾರಾದ್ರೂ ಇದನ್ನ ಕಲಿಬಹುದು. ಜಸ್ಟ್ ಮನೆಯಲ್ಲಿ ನೀವು ಕನ್ನಡಿ ಮುಂದೆನೆ ಇದನ್ನ ಹಾಕೋಬಹುದು. ಪ್ರಿಸೈಸ್ ಪಾಯಿಂಟ್ಸ್ ಇನ್ನು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಈವನ್ ನಿಮ್ಮ ಮನೆಯಲ್ಲಿ, ಈವನ್ ನಿಮ್ಮ ಹಸ್ಬೆಂಡ್ ಅವ್ರ ವೈಫಿಗೆ, ಅವ್ರ ಮಕ್ಕಳಿಗೆ ವೆರಿ ಪ್ರಿಸೈಸ್ ಆಗಿ, ಅಕ್ಯುರೇಟ್ ಆಗಿ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ಸರ್ ಆಕ್ಚುಲಿ ಆರಿಕ್ಯುಲರ್ ಅಲ್ಲಿ ಏನಾಗುತ್ತೆ ಸರ್? ಏನ್ ಟ್ರೀಟ್ಮೆಂಟ್ ಇರುತ್ತೆ? ಅದು ಏನ್ ಯೂಸ್ ಮಾಡ್ತೀವಿ? ಏನ್ ಮಾಡ್ತೀವಿ ಅಂದ್ರೆ ಯೋಗದಲ್ಲಿ ಹೇಳ್ತಾರಲ್ವಾ, ನಮ್ಮ ಒಂದು ದೇಹದಲ್ಲಿ 72,000 ನಾಡಿಗಳಿರುತ್ತಂತ. ಆ 72,000 ನಾಡಿಗಳಲ್ಲಿ 12,000 ನಾಡಿ ಕಿವಿನಲ್ಲಿ ಎಂಡ್ ಆಗುತ್ತೆ. 12,000. ಆ ನಾಡಿಗಳನ್ನ ಅದು ವೇಗಸ್ ನರ್ವ್ ಇರ್ಬೋದು, ಸ್ಪೈನಲ್ ಕಾರ್ಡ್, ಸಯಾಟಿಕ ನರ್ವ್ ಇರ್ಬೋದು, ಎಲ್ಲದನ್ನು ಯು ಕ್ಯಾನ್ ಆಕ್ಟಿವೇಟ್ ಥ್ರೂ ಇಯರ್. ಸೊ ಸಮಟೈಮ್ಸ್ ನಾವು ಪೇಷಂಟ್ಸ್ ಕ್ಲಿನಿಕ್ ಬಂದಾಗ ತುಂಬಾ ನಡೆಯಕ್ಕಾಗದ ಆಯಾಸ ಪಡ್ತಿರ್ತಾರೆ. ಜಸ್ಟ್ ಒಂದು 2-3 ಪಾಯಿಂಟ್ಸ್, ಒಂದು ಹಾರ್ಟ್ ಪಾಯಿಂಟ್, ಒಂದು ವೀಸಿಂಗ್ ಪಾಯಿಂಟ್, ಒಂದು ಲಂಗ್ ಪಾಯಿಂಟ್ ಆಕ್ಟಿವೇಟ್ ಮಾಡ್ತೀವಿ. ಅಂಡ್ ಈವನ್ ಯು ಕ್ಯಾನ್ ಆಕ್ಟಿವೇಟ್ ಚಕ್ರಾಸ್. ಓಕೆ, ಸೊ ನೀವು ಅಪ್ಲೈ ಮಾಡಿದ ವಿತಿನ್ ಫ್ಯೂ ಅವರ್ಸ್ ಅಲ್ಲಿ ಪೇಷಂಟ್ ವಿಲ್ ಫೀಲ್ ಮಚ್ ಬೆಟರ್. ಅಂಡ್ ಕಿವಿನಲ್ಲಿ ದಿಸ್ ಈಸ್ ಅವೈಲೇಬಲ್. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ದಿಸ್ ಆರಿಕ್ಯುಲರ್ ಸೀಡ್. ಓಕೆ, ಈ ಸೀಡ್ ಅನ್ನ ನೀವು ಜಸ್ಟ್ ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್, ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಫಾರ್ ದ ಸ್ಟಮಕ್. ಓಕೆ, ದಿಸ್ ಈಸ್ ದ ಸ್ಟಮಕ್ ಪಾಯಿಂಟ್, 0 ಪಾಯಿಂಟ್ ಅಂತ ಕರಿತೀವಿ. ಜಸ್ಟ್ ಅಪ್ಲೈ ಮಾಡೋದು ನೋಡಿ. ನಿಮ್ಗೆ ಒಂದು ಪಾಯಿಂಟ್ ಇಂಡೈಜೆಷನ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಹೆವಿನೆಸ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಯು ಕ್ಯಾನ್ ಗೆಟ್ ದ ವಂಡರ್ಫುಲ್ ರಿಸಲ್ಟ್ಸ್ ವಿದಿನ್ 2 to 3 days. ಇದನ್ನ ನೀವು 1 ವಾರ 2 ವಾರ ಇಟ್ಕೋಬಹುದು. ದಿನಕ್ಕೊಂದು 8-10 ಸತಿ ನೆನಪಾದಾಗಲ್ಲ ಅದನ್ನ ಒತ್ತೋದು. ಈ ತರ ಸಮ್ ಪಾಯಿಂಟ್ಸ್ ಅನ್ನ ನಮ್ಮ ರಿಸರ್ಚ್ ಅಲ್ಲಿ ಕಾಂಬಿನೇಷನ್ ಮಾಡಿದೀವಿ. ಯಾವ ಪಾಯಿಂಟ್ ಜೊತೆ ಯಾವ ಪಾಯಿಂಟ್ ಹಾಕಿದಾಗ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ಕಾಂಬಿನೇಷನ್ ಪಾಯಿಂಟ್ ಅನ್ನ ಈ ವರ್ಕ್ಶಾಪ್ ಹೈಲೈಟ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ ದಿ ಪಾಯಿಂಟ್ಸ್. ಸೊ ಯಾವ ಪಾಯಿಂಟ್ ಅನ್ನ ಕಾಂಬಿನೇಷನ್ ಮಾಡಿ ನಾವು ರಿಸಲ್ಟ್ ತಗೋಬಹುದು ಅಂತ. ಎರಡನೇದು, ಬಿಫೋರ್ ಗಿವಿಂಗ್ ಟ್ರೀಟ್ಮೆಂಟ್, ಒಂದು ಪೇಷಂಟ್ ಹೇಳ್ತಾನೆ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದೆ ಅಂತ. ಲೆಟ್ಸ್ ಟೇಕ್ ನೆಕ್ ಪೇನ್ ಇದೆ ಅಂತ ಹೇಳ್ತಾನೆ. ಬಟ್ ನೆಕ್ ಪೇನ್ ಯಾಕೆ ಬಂತು? ಸರ್ವೈಕಲ್ ಸ್ಪಾಂಡಿಲಿಸಿಸ್ ಯಾಕೆ ಬಂತು? ವೇರ್ ಇಸ್ ದ ರೂಟ್ ಕಾಸ್? ಆ ರೂಟ್ ಕಾಸ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಈ ಒಂದು ಆರಿಕ್ಯುಲರ್ ಥೆರಪಿನಲ್ಲಿ ವಿ ಆರ್ ಆಲ್ಸೋ ಇಂಟ್ರೊಡ್ಯೂಸಿಂಗ್ ಟಂಗ್ ಡಯಾಗ್ನೋಸಿಸ್. ನಾಲಿಗೆ ನೋಡ್ಬಿಟ್ಟು ನಮ್ಮ ದೇಹದಲ್ಲಿ ಏನೇ ವ್ಯತ್ಯಾಸಗಳಾದ್ರೆ, ಕೆಮಿಕಲ್ ವೇರಿಯೇಷನ್ಸ್ ಇರ್ಬೋದು, ಯಾವ್ದಾದ್ರು ಅಂಗಗಳ ವ್ಯತ್ಯಾಸ ಆಗಿರ್ಬೋದು, ಯಾವ್ದಾದ್ರು ಒಂದು ಆರ್ಗನ್ ಎಕ್ಸೆಸಿವ್ ಆರ್ ಡಿಫಿಷಿಯನ್ಸಿ ವರ್ಕ್ ಆಗ್ಬೋದು, ಅದು ನಾಲಿಗೆ ಮೇಲೆ ಕಾಣುತ್ತೆ. ಆ ನಾಲಿಗೆ ಮೇಲೆ ಕಲರ್ ವೇರಿಯೇಷನ್ ಆಗಿರ್ಬೋದು, ಕೋಟಿಂಗ್ ವೇರಿಯೇಷನ್ ಆಗಿರ್ಬೋದು, ಇಲ್ಲ ಮಾಯಿಶ್ಚರ್ ವೇರಿಯೇಷನ್ ಆಗಿರ್ಬೋದು, ಅದನ್ನ ಐಡೆಂಟಿಫೈ ಮಾಡಿ ಅದು ಯಾವ ಆರ್ಗನಿಗೆ ಕನೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ಅದನ್ನ ಡಯಾಗ್ನೈಸ್ ಮಾಡಿ ಥ್ರೂ ಇಯರ್ ಟ್ರೀಟ್ಮೆಂಟ್ ಕೊಡೋದು. ಸೊ ದಿಸ್ ಒನ್ ಆಫ್ ದಿ ರೇರೆಸ್ಟ್ ಕಾಂಬಿನೇಷನ್. ಯಾರು ತುಂಬಾ ಜನಕ್ಕೆ ಟಂಗ್ ಡಯಾಗ್ನೋಸಿಸ್ ಮಾಡೋರಿಗೆ ಆರಿಕ್ಯುಲರ್ ಮಾಡ್ತಾರಲ್ಲ, ಆರಿಕ್ಯುಲರ್ ಮಾಡ್ತಿರೋರಿಗೆ ಟಂಗ್ ಡಯಾಗ್ನೋಸಿಸ್ ಗೊತ್ತಿರಲ್ಲ. ಬಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ, ಅದು ಬಸವ ಅಕಾಡೆಮಿನಲ್ಲಿ ವಿ ಆರ್ ಕಂಬೈನಿಂಗ್ ಬೋತ್. ಟಂಗ್ ಡಯಾಗ್ನೋಸಿಸ್, ನಾಲಿಗೆ ಮುಖಾಂತರ ಡಯಾಗ್ನೈಸ್ ಮಾಡ್ಬಿಟ್ಟು ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಈ ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ವಿ ಆಲ್ಸೋ ಟೀಚಿಂಗ್ ಫ್ಯೂ ಅಕ್ಯುಪ್ರೆಷರ್ ಪಾಯಿಂಟ್ಸ್. ಅದು ಆರಿಕ್ಯುಲರ್ ಥೆರಪಿ ಮ್ಯಾಚ್ ಆಗೋ ತರ. ಸೊ ಯಾರು ಈ ವರ್ಕ್ಶಾಪ್ ಅನ್ನು ಕಲಿತಾರೋ ಡೆಫಿನೆಟ್ ಆಗಿ ನೀವು ನಿಮ್ಮ ಮನೇನ ಮೆಡಿಸಿನ್ ಫ್ರೀ ಮಾಡ್ಬೋದು. ವೆರಿ ಈಸಿ ಆಗಿ, ಸಿಂಪಲ್ ಆಗಿ ನೀವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್. ಏನೋ ರ್ಯಾಂಡಮ್ ಆಗಿ ಟ್ರೀಟ್ಮೆಂಟ್ ಕೊಡೋದಲ್ಲ. ಟ್ರೀಟ್ಮೆಂಟ್ ಕೊಟ್ಟು 2 days, 3 days, 4 daysಗೆ ಯು ಕ್ಯಾನ್ ಸಿ ದ ಚೇಂಜಸ್, ಇಂಪ್ರೂವ್ಮೆಂಟ್ಸ್ ಇನ್ ದ ಸಿಂಪ್ಟಮ್ಸ್. ನೀವು ಬೆಟರ್ ಆಗ್ತಾ ಬರ್ತೀರಾ.
ಸೊ ಹಾಗಾಗಿ ಡೆಫಿನೆಟ್ ಆಗಿ ದಿಸ್ ಇಸ್ ಒನ್ ಆಫ್ ದಿ ಡೆಡ್ಲಿ ಕಾಂಬಿನೇಷನ್, ಟಂಗ್ ಡಯಾಗ್ನೋಸಿಸ್ ವಿತ್ ಆರಿಕ್ಯುಲರ್ ಥೆರಪಿ ಇನ್ ಕಾಂಬಿನೇಷನ್ ವಿತ್ ಅಕ್ಯುಪ್ರೆಷರ್. ಇದನ್ನ ಕಲಿಬೇಕು ಅಂತಂದ್ರೆ ವೆರಿ ರೇರ್ ಆಗಿ ನಾವು ಈ ಕೋರ್ಸ್ ಮಾಡೋದು ಬಸವ ಅಕ್ಯು ಅಕಾಡೆಮಿನಲ್ಲಿ. ಈ ಅವಕಾಶ 2025 ಏಪ್ರಿಲ್ ಅಲ್ಲಿ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಡೆಫಿನೆಟ್ ಆಗಿ ನೀವು ಈ ಈಲಿಂಗ್ ಅಲ್ಲಿ ಮ್ಯಾಜಿಕ್ಸ್ ಮಾಡ್ಬೋದು. ಹೌ ಕಾಸ್ಟ್ ಎಫೆಕ್ಟಿವ್ ಸರ್ ಇಟ್? ಎಷ್ಟು ಕಾಸ್ಟ್ ಆಗ್ಬೋದು? ಬಸವ ಅಕ್ಯು ಅಕಾಡೆಮಿನಲ್ಲಿ ನೀವು ಯಾವುದೇ ಒಂದು ಕೋರ್ಸ್ ನೋಡ್ಬೋದು. ನಾವು ಯಾವುದೇ ಕೋರ್ಸ್ ಮಾಡಿದ್ರಿಗೇನಾಗಿ ಒಂದು ಕಾಮನ್ ಅಜೆಂಡಾ ಇರುತ್ತೆ. ದ ಕಾಮನ್ ಅಜೆಂಡಾ ಈಸ್ ವಿ ಶುಡ್ ರೀಚ್ ದ ಕಾಮನ್ ಮ್ಯಾನ್. ನಾನು ಒಬ್ಬ ಸಾಮಾನ್ಯ ಮನುಷ್ಯನ ತಲುಪಬೇಕು. ತುಂಬಾ ಜನ ರೈತರಿದ್ದಾರೆ, ತುಂಬಾ ಜನ ಕಾರ್ಮಿಕರಿದ್ದಾರೆ, ಅವ್ರ ತಿಂಗಳಿಗೆ 10,000ನೋ 15,000ನೋ 20,000 ಸಂಬಳ ಇರುತ್ತೆ. ಅದರಲ್ಲೇ ಅವ್ರ ಮನೆ ನಡೆಸ್ಬಿಟ್ಟು ಸಂಸಾರ ನಡೆಸ್ಬಿಟ್ಟು ಚಿಕ್ಕದಾಗಿ ಒಂದು ಕೂಡಿಟ್ಟ ಹಣನ ಒಂದು ಹೀಲಿಂಗ್ ಥೆರಪಿ ಕಲಿಬೇಕು ಅಂತ. ಯಾಕೆ ಕಲಿಬೇಕಂತ ತುಂಬಾ ಸಾವಿರಾರು ಜನ ಇವತ್ತು ನಮ್ಮ ಅಕಾಡೆಮಿಗೆ ಬರ್ತಾ ಇದ್ದಾರೆ ಅಂದ್ರೆ, ಇವತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಷ್ಟೊಂದಿದೆ. ಡಾಕ್ಟರ್ ಇಟ್ಸ್ ಕಾಮನ್. ಒಂದ್ಸತಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ಅಂದ್ರೆ 10,000 15,000 5,000 ಆಗುತ್ತೆ. ಬಟ್ ಇವತ್ತು ಯಾರೆಲ್ಲ ನಮ್ಮ ಹತ್ರ ಕೋರ್ಸ್ ಮಾಡಿದಾರೆ ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಜೀರೋ ಆಗಿದೆ. ಜಸ್ಟ್ ಕಲರ್ ಥೆರಪಿ ಮಾಡ್ತಾರೆ, ಆರಿಕ್ಯುಲರ್ ಥೆರಪಿ ಮಾಡ್ತಾರೆ, ಅಕ್ಯುಪ್ರೆಷರ್ ಮಾಡ್ತಾರೆ, ವಾಸಿ ಆಗ್ತಿದ್ದಾರೆ. ಸೊ ಹಾಗಾಗಿ ಈ ಕೋರ್ಸ್ ಥೆರಪಿನು ಐ ವಿಲ್ ಕೀಪ್ ವೆರಿ ಮಿನಿಮಮ್. ದಟ್ ಟು ಸ್ಪೆಷಲ್ ಆಫರ್ ಫಾರ್ ನಾಡೀಶ್ವರ ಯೂಸರ್ಸ್. ಯಾರೆಲ್ಲ ನಾಡೀಶ್ವರ ಬುಕ್ ಮಾಡಿದ್ರು, ಯಾರೆಲ್ಲ ನಾಡೀಶ್ವರನ ತಗೊಳಕ್ ಪ್ಲಾನ್ ಮಾಡಿದ್ರು, ಅವ್ರಿಗೆಲ್ಲ ಐ ಕ್ಯಾನ್ ಸೇ ಮೋರ್ ದೆನ್ 70% ಆಫ್ ಮಾಡ್ತೀವಿ. ನಾನ್ ಎಕ್ಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಹೋದ್ರಿಗಿನಾಗಿ ಈ ಟಂಗ್ ಡಯಾಗ್ನೋಸಿಸ್ ಒಂದು 10,000 ರೂಪಾಯಿ ಮಾಡ್ತಾರೆ. ಹೌದು. ಆರಿಕ್ಯುಲರ್ ಥೆರಪಿನೇ ಒಂದು 15,000 20,000 ಮಾಡ್ತಾರೆ. ವಿ ಆರ್ ನಾಟ್ ಚಾರ್ಜಿಂಗ್ ದಟ್. ಬಟ್ ಆ ತರ ಮಾಡಿದ್ರು ಬಸವ ಅಕಾಡೆಮಿಗೆ ಜನ ಬರ್ತಾರೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದ್ರೆ, 20,000 30,000 ಇಟ್ಟು 10 ಜನಕ್ಕೆ 50 ಜನಕ್ಕೆ 30 ಜನಕ್ಕೆ ಮಾಡೋ ಬದಲು ಬಸವ ಅಕಾಡೆಮಿ ಏನ್ ಮಾಡ್ತಾ ಇದೆ, ಜಸ್ಟ್ 1,000 ರೂಪೀಸ್ 1,200 ರೂಪೀಸ್ 900 ರೂಪೀಸ್ ಕಡಿಮೆ ಫೀಸ್ ಅಲ್ಲಿ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೀವಿ. ಒಂದೊಂದು ಕೋರ್ಸ್ ಮಾಡಿದ್ರೆ 2,000 3,000 ಜನ ಬಂದಾಗ ಎಷ್ಟು ಸಾವಿರ ಫ್ಯಾಮಿಲೀಸ್ ಮೆಡಿಸಿನ್ ಫ್ರೀ ಆಗ್ತವೆ. ಇವತ್ತು ಬಸವ ಅಕಾಡೆಮಿ ಹೆಮ್ಮೆ ಏನಂದ್ರೆ, ತುಂಬಾ ಜನ ನಮ್ ಜಸ್ಟ್ ಯೂಟ್ಯೂಬ್ ಫಾಲೋವರ್ಸ್, ಫೇಸ್ಬುಕ್ ಫಾಲೋವರ್ಸ್ ಅವ್ರ ಫ್ಯಾಮಿಲೀಸ್ ಮೆಡಿಸಿನ್ ಫ್ರೀ ಮಾಡಿದ್ದಾರೆ. ತುಂಬಾ ಜನ ನಾನು ನೋಡೇ ಇಲ್ಲ, ನಾನು ವಿಡಿಯೋಸ್ ನೋಡ್ಕೊಂಡೆ ಟ್ರೀಟ್ ಮಾಡ್ತಿದ್ದಾರೆ. ಅಂತವ್ರಿಗೆ ಈ ಒಂದು ಕಡಿಮೆ ಖರ್ಚಲ್ಲಿ ಅದ್ಭುತವಾದ ವಿದ್ಯೆನ ನೀವು ಕಲಿಬಹುದು. ಅಂಡ್ ಯು ಕ್ಯಾನ್ ಬಿಕಮ್ ಮಾಸ್ಟರ್ ಇನ್ ದಿಸ್. ಇನ್ನೊಂದು, ನೀವು ನನ್ನ 15 ವರ್ಷದ ರಿಸರ್ಚ್ ಇಲ್ಲಿ ಇರುತ್ತೆ. ಇಟ್ಸ್ ನಾಟ್ ಈಸಿ. ನಾನೊಂದು ಪ್ರೋಟೋಕಾಲ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಅಂದ್ರೆ ಅದ್ರದ್ದು ರಿಸಲ್ಟ್ ನೀವು ನೆಕ್ಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇದು ರಿಸರ್ಚ್ ಲೆವೆಲ್ ಅಲ್ಲಿ ಇರೋದೆಲ್ಲನೂ ಪೇಷಂಟ್ಸ್ ಗೆ ಇವರಿಗೆಲ್ಲ ನಾನು ನೋಡಿ TM ಅಲ್ಲಿ ಒಂದು ಪಾಯಿಂಟ್ಸ್ ಕೊಡ್ತೀನಿ ಅಂದ್ರೆ, ಕಲರ್ ಅಲ್ಲಿ ಒಂದು ಪಾಯಿಂಟ್ ಕೊಡ್ತೀನಿ ಅಂದ್ರೆ, ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಹೇಳಿದ್ದೀನಿ ಅಂದ್ರೆ ಅದ್ ರಿಸಲ್ಟ್ ಇರುತ್ತೆ ವಿತ್ ಇನ್ 3 days ಅಲ್ಲಿ. ಡೆಫಿನೆಟ್ಲಿ ಸರ್. ಅದೇ ರಿಸಲ್ಟ್ ಈ ಆರಿಕ್ಯುಲರ್ ಥೆರಪಿನಲ್ಲಿ ಇರುತ್ತೆ. ಎನಿ ಮೋರ್ ಕ್ವಶನ್ಸ್? ಇದೆ ಸರ್. ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಏನು? So I'm planning from this April 2nd week. It's a 1 week course, 5 to 6 days ಆಗುತ್ತೆ. ಸೊ ಎನಿಬಡಿ ಕ್ಯಾನ್ ಲರ್ನ್. ಅದ್ಭುತವಾದ ಕೋರ್ಸ್. ಮತ್ತೆ ಕಲಿಬೇಕಂದ್ರೆ ಸಿಗಲ್ಲ. ವೆರಿ ಮಿನಿಮಮ್ ಕಾಸ್ಟ್ ಅಲ್ಲಿ ಕಾಮನ್ ಮ್ಯಾನ್ ರೀಚ್ ಆಗೋ ತರ ಇರುತ್ತೆ. ಯಾರೆಲ್ಲ ನಾನು ಮೆಡಿಸಿನ್ ತಗೊಳ್ದೇನೆ ನನ್ನ ಆರೋಗ್ಯನ ನಾನು ಕಾಪಾಡ್ಕೋಬೇಕು, ನಮ್ಮ ಮಕ್ಕಳ ಆರೋಗ್ಯನ ಕಾಪಾಡ್ಕೋಬೇಕು, ನಾನು ಸಮಾಜದಲ್ಲಿ ಒಬ್ಬ ಹೀಲರ್ ಆಗಿ ಗುರ್ತಿಸ್ಕೋಬೇಕು, ನನ್ನ ಹತ್ರ 4 ಜನ ಟ್ರೀಟ್ಮೆಂಟ್ಗೆ ಅಂತ ಬರ್ಬೇಕು ಅಂತ ಆಸೆ ಇದ್ರೆ ಈ ಕೋರ್ಸ್ ಮಿಸ್ ಮಾಡ್ಕೋಬೇಕು.